ಎಸ್ಎಂ ಕೃಷ್ಣ ನಿಧನರಾಗಿದ್ದು ಇಂದು ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಎಸ್ಎಂ ಕೃಷ್ಣ ನಿಧನದ ಬೆನ್ನಲ್ಲೇ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಮದ್ದೂರಿನ ಸೋಮನಹಳ್ಳಿಯಲ್ಲಿ ಸಕಲ ಸಿದ್ಧತೆಯನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಮಧ್ಯಾಹ್ನ 3 ಗಂಟೆಯ ಸಮಯದಲ್ಲಿ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಒಕ್ಕಲಿಗ ಸಮುದಾಯದಂತೆ ಅಂತ್ಯ ಸಂಸ್ಕಾರವನ್ನ ನೆರವೇರಿಸುವುದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಈಗಾಗಲೇ ಆಗಿದೆ. ಮಂಡ್ಯಕ್ಕೆ ಬಂದಾಗಲೆಲ್ಲ ಅವರು ಕಾಫಿ ಡೇ ಕಟ್ಟಡದಲ್ಲೇ ಎಸ್ಎಂ ಕೃಷ್ಣ ಕಾಲವನ್ನ ಕಳೀತಾ ಇದ್ರು. ಇದೀಗ ಅದೇ ಇಷ್ಟದ ಕಾಫಿ ಡೇ ಆವರಣದಲ್ಲೇ ಅಂತ್ಯ ಸಂಸ್ಕಾರವನ್ನ ನೆರವೇರಿಸೋದಕ್ಕೆ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಕೃಷ್ಣರವರ ನೆಚ್ಚಿನ ಕಾಫಿ ಡೇ ಆವರಣದ ಸುಮಾರು 2.5 ಎಕರೆ ಪ್ರದೇಶದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 3 ಗಂಟೆವರೆಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದ್ದು ಲಕ್ಷಾಂತರ ಜನರು ಆಗಮಿಸುವಂತಹ ಸಾಧ್ಯತೆ ಕೂಡ ಇದ್ದು ಅಲ್ಲಿ ಜರ್ಮನ್ ಟೆಂಟ್ ಕೂಡ ಅಳವಡಿಕೆ ಕೂಡ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಇನ್ನು ಕೆಲವೇ ಹೊತ್ತಿನಲ್ಲಿ ಎಸ್ಎಂ ಕೃಷ್ಣರವರ ಪಾರ್ಥಿವ ಶರೀರವನ್ನ ಸದಾಶಿವನಗರದ ಮನೆಯಿಂದ ಮದ್ದೂರಿನತ್ತ ಕೊಂಡೊಯ್ಯಲಾಗುತ್ತೆ. ಪ್ರಮುಖವಾಗಿ ಅಲ್ಲಿ ಚಾಲುಕ್ಯ ಸರ್ಕಲ್ ಹೋಗಿ ಟೌನ್ ಹಾಲ್ನಿಂದ ಮೈಸೂರು ರಸ್ತೆಯನ್ನು ತಲುಪಿ ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣ ಮಾರ್ಗವಾಗಿ ಸೋಮನಹಳ್ಳಿಯನ್ನ ತಲುಪಲಿದೆ. ಇನ್ನು ಸೋಮನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇರುವ ದೃಶ್ಯಗಳನ್ನ ನೀವೇನು ಗಮನಿಸ್ತಾ ಇದ್ದೀರಿ. ಸಿಮೆಂಟ್ನಲ್ಲಿ ಅದೇ ಭಾಗದಲ್ಲಿ ಎಸ್ಎಂ ಕೃಷ್ಣರವರ ಪಾರ್ಥಿವ ಶರೀರವನ್ನು ಇರಿಸಿ ನಂತರ ಅದನ್ನು ಸುಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇನ್ನು ಶ್ರೀರಂಗಪಟ್ಟಣದ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದ ತಂಡದಿಂದಾಗಿ ಅಂತ್ಯ ಸಂಸ್ಕಾರವನ್ನು ಅವರು ನೆರವೇರಿಸ್ತಾರೆ. ವಿಧಿವತ್ತಾಗಿ ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವತ್ತಾಗಿ ಏನೆಲ್ಲ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಬೇಕು ಆ ವಿಧಿವತ್ತಾಗಿ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸೋದ್ರ ಮೂಲಕ ಅಂತ್ಯ ಸಂಸ್ಕಾರವನ್ನು ಮಾಡಲಿದ್ದಾರೆ. ಮಧ್ಯಾಹ್ನ 3 ಗಂಟೆಯ ಸರಿಸುಮಾರಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತೆ. ಇನ್ನು ಬೆಂಗಳೂರಿನ ಸದಾಶಿವನಗರದ ಎಸ್ಎಂ ಕೃಷ್ಣರವರ ಮನೆಯಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರಾಚಪ್ಪ ಇದ್ದಾರೆ. ರಾಚಪ್ಪ, ನಿನ್ನಿಂದಲೂ ಕೂಡ ಸಾಕಷ್ಟು ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಆಗಮಿಸಿ ಅಂತಿಮ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ಇಂದು ಎಷ್ಟೊತ್ತಿಗೆ ಪಾರ್ಥಿವ ಶರೀರ ಹೊರಡುತ್ತೆ, ಅದಕ್ಕಾಗಿ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ? ಶಕುಂತಲಾ ಬ್ರ್ಯಾಂಡ್ ಬೆಂಗಳೂರಿನ ನಿರ್ಮಾತೃ ಮಾಜಿ ಸಿಎಂ ಎಸ್ಎಂ ಕೃಷ್ಣರವರು ಇವತ್ತು ಪಂಚಭೂತಗಳಲ್ಲಿ ಲೀನವಾಗಲಿದ್ದಾರೆ. ಅವರ ಒಂದು ಸದಾಶಿವನಗರದ ನಿವಾಸದಲ್ಲಿ ಸದ್ಯಕ್ಕೆ ಅವರ ಪಾರ್ಥಿವ ಶರೀರ ಇರುವಂಥದ್ದು. ಸುಮಾರು 6:30 ಈಗಾಗಲೇ ಅವರ ಮನೆಯಲ್ಲಿ ಸ್ವಗೃಹದಲ್ಲಿ ಒಂದಿಷ್ಟು ಅಂತಿಮ ವಿಧಿವಿಧಾನಕ್ಕೂ ಮುಂಚಿತವಾಗಿ ಒಂದಿಷ್ಟು ಪೂಜಾ ಕೈಂಕರ್ಯಗಳು ಕೂಡ ನಡೀತಾ ಇರುವಂಥದ್ದು. ಅವರ ಮನೆಯ ಮುಂಭಾಗದಲ್ಲಿ ಇನ್ನೂ ಕೂಡ ಅವರ ಅಭಿಮಾನಿಗಳು ಜೊತೆಗೆ ಸಾರ್ವಜನಿಕರು ಹಾಗೆ ರಾಜಕೀಯ ಗಣ್ಯರು ಕೂಡ ನಡೆದಿರುವಂಥದ್ದು. ಸರಿಯಾಗಿ 8 ಗಂಟೆಗೆ ಅವರ ಪಾರ್ಥಿವ ಶರೀರ ಒಂದು ತೆರೆದ ವಾಹನದ ಮೂಲಕವಾಗಿ ಇಲ್ಲಿಂದ ಹೊರಡುತ್ತೆ. ನಂತರದಲ್ಲಿ ಮದ್ದೂರಿನ ಅವರ ಹುಟ್ಟೂರು ಸೋಮನಹಳ್ಳಿ ಏನಿದೆ ಅಲ್ಲಿಗೆ ಅವರ ಪಾರ್ಥಿವ ಶರೀರ ತಲುಪುವಂಥದ್ದು. 8 ಗಂಟೆಗೆ ಸದಾಶಿವನಗರ ನಿವಾಸದಿಂದ ಹೊರಡುವಂತಹ ಪಾರ್ಥಿವ ಶರೀರ ಕೆಂಗೇರಿ, ಅದರ ಜೊತೆಗೆ ಬಿಡದಿ ಹಾಗೆಯೇ ರಾಮನಗರ, ಚನ್ನಪಟ್ಟಣ ಮಾರ್ಗವಾಗಿ ಸುಮಾರು 10 ಗಂಟೆಗೆ ಮದ್ದೂರಿನ ಸ್ವಗ್ರಾಮ ಮದ್ದೂರೇನಿದೆ ಅಲ್ಲಿಗೆ ತಲುಪತ್ತೆ. ಅಲ್ಲಿ ಬೆಳಿಗ್ಗೆ 10ರಿಂದ ಸಂಜೆ 3 ಗಂಟೆವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿರುವಂಥದ್ದು. ಮಾರ್ಗ ಮಧ್ಯದಲ್ಲಿ ಅಂದರೆ ಒಂದು ಕೆಂಗೇರಿ ಆಗಿರ್ಬೋದು, ಜೊತೆಗೆ ಬಿಡದಿ, ರಾಮನಗರ, ಚನ್ನಪಟ್ಟಣ ಇಲ್ಲಿರುವಂತಹ ಒಂದಿಷ್ಟು ಸರ್ಕಲ್ಗಳಲ್ಲಿ 5ರಿಂದ 10 ನಿಮಿಷಗಳ ಕಾಲ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಸಾರ್ವಜನಿಕರಿಗೆ ಒಂದಿಷ್ಟು ವ್ಯವಸ್ಥೆ ಕೂಡ ಮಾಡಿಕೊಡಲಾಗಿರುವಂಥದ್ದು. ತೆರೆದ ವಾಹನ ಇರುವಂತಹ ಕಾರಣದಿಂದಾಗಿ 5ರಿಂದ 10 ನಿಮಿಷಗಳು ಸರ್ಕಲ್ನಲ್ಲಿ ವಾಹನವನ್ನು ನಿಲ್ಲಿಸೋದ್ರ ಮೂಲಕವಾಗಿ ಆಯಾ ಊರಿನ ಒಂದಷ್ಟು ಜನರು ಏನು ಎಸ್ಎಂ ಕೃಷ್ಣರವರನ್ನ ಪ್ರೀತಿಸುವಂತರು ಏನಿದ್ದಾರೆ, ಅವರ ಅಭಿಮಾನಿಗಳೇನಿದ್ದಾರೆ, ರಾಜಕೀಯ ಮುಖಂಡರು ಏನಿದ್ದಾರೆ, ಅವರು ಅಲ್ಲಿ ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು. ಅದ್ರ ಜೊತೆಗೆ ಎಸ್ಎಂ ಕೃಷ್ಣರವರು ಸಾಕಷ್ಟು ಅಭಿಮಾನಿ ಬಳಗವನ್ನು ಕೂಡ ಹೊಂದಿರುವಂಥವ್ರು. ಆ ಒಂದು ನಿಟ್ಟಿನಲ್ಲಿ ಮಂಡ್ಯದಲ್ಲಿರುವಂತಹ ಒಂದು ಯಾವುದಾದ್ರು ಒಂದು ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕು ಅನ್ನುವಂತಹ ಮನವಿ ಕೂಡ ಸರ್ಕಾರಕ್ಕೆ ಬಂದಿತ್ತು. ಆದರೆ ಒಂದಿಷ್ಟು ಭದ್ರತಾ ದೃಷ್ಟಿಯಾಗಿರ್ಬೋದು, ಜೊತೆಗೆ ಕುಟುಂಬಸ್ಥರ ಒಂದು ಮಾಹಿತಿಯ ಮೇರೆಗೆ, ಜೊತೆಗೆ ಅವರ ಒಂದು ಅನುಮತಿಯ ಮೇರೆಗೆ ಈ ರೀತಿಯಾಗಿ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶ ಇರೋದಿಲ್ಲ. ಯಾರೇ ಇದ್ರೂ ಕೂಡ ಅಂತಿಮ ದರ್ಶನವನ್ನು ಪಡೆಯುವಂಥವ್ರು ಇದ್ರೆ ಅವರ ಸ್ವಗ್ರಾಮಕ್ಕೆ ಬಂದು ಅಂತಿಮ ದರ್ಶನವನ್ನು ಪಡೆದುಕೋಬೇಕು ಅಂತ ಹೇಳಿ ಅಲ್ಲಿ ಸದ್ಯಕ್ಕೆ ಸಿದ್ಧತೆಗಳು ಕೂಡ ನಡೀತಿರುವಂಥದ್ದು. 8 ಗಂಟೆ ಸರಿಯಾಗಿ ಬೆಂಗಳೂರಿನ ಸದಾಶಿವನಗರದಿಂದ ಮಾಜಿ ಸಿಎಂ ಎಸ್ಎಂ ಕೃಷ್ಣರವರ ಪಾರ್ಥಿವ ಶರೀರ ಹೊರಡುವಂಥದ್ದು. ಶಕುಂತಲಾ.
ರಾಜಪ್ಪ, ಈಗ ಮನೆಯಲ್ಲಿ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಗುತ್ತೆ ಅಂತ ಹೇಳ್ತಾ ಇದ್ರಿ. ಯಾರಾದರೂ ಶ್ರೀಗಳು ಅಲ್ಲಿ ಧಾವಿಸಿದ್ದಾರಾ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸುವಂತಹ ಸಲುವಾಗಿ? ಜೊತೆಗೆ ಕುಟುಂಬಸ್ಥರೆಲ್ಲ ಯಾರೆಲ್ಲ ಒಟ್ಟಿಗಿದ್ದಾರೆ ಅಲ್ಲಿ? ಈಗ US ನಿಂದ ಸಾಕಷ್ಟು ಜನ ಬರಬೇಕಾಗಿತ್ತು ಅನ್ನೋದ್ರ ಬಗ್ಗೆ ನಿರೀಕ್ಷೆಗಳು ಕೂಡ ಇತ್ತು, ಅವರೆಲ್ಲ ಬಂದಿದ್ದಾಯ್ತಾ? ಶಕುಂತಲಾ, ರಾತ್ರಿ 12:30 ಸುಮಾರಿಗೆ ಅವರ ಒಂದು ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಬರುವಂಥವ್ರೆ ಅಂದರೆ ಅವರಿಗೆ ಬೆಳಿಗ್ಗೆ ಬರುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ಯಾಕಂತಂದ್ರೆ ಅವರ ಒಂದು ಪಾರ್ಥಿವ ಶರೀರ ಸದ್ಯಕ್ಕೆ ಕುಟುಂಬಸ್ಥರು ಇರುವಂತಹ ಮನೆಯಲ್ಲಿರುವಂಥದ್ದು ಗಮನಿಸಬಹುದು. ಅಲ್ಲಿ ಇರುವಂತಹ ಡೋರ್ಗಳನ್ನು ಕೂಡ ಸದ್ಯಕ್ಕೆ ಕ್ಲೋಸ್ ಮಾಡಿಕೊಳ್ಳಲಾಗಿದೆ. ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಪುರೋಹಿತರು ಅವರ ನಿವಾಸಕ್ಕೆ ಬಂದಿಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪುರೋಹಿತರ ಜೊತೆಗೆ ಒಂದು ತೆರೆದ ವಾಹನ, ಚಿರಶಾಂತಿ ವಾಹನ ಕೂಡ ಬರುತ್ತೆ. ಅದರ ಮೂಲಕವಾಗಿ ಮಾಜಿ CM SM ಕೃಷ್ಣ ಅವರ ಪಾರ್ಥಿವ ಶರೀರ ಕೂಡ ಹೊರಡುವಂಥದ್ದು. ಜೊತೆಗೆ ಬಂದಿರುವಂತಹ ಒಂದಿಷ್ಟು ಸಾರ್ವಜನಿಕರು ಗೇಟ್ನ ಮುಂಭಾಗದಲ್ಲಿ ವೆಯ್ಟ್ ಕೂಡ ಮಾಡ್ತಾ ಇರುವಂಥದ್ದು. ಯಾಕಂತಂದ್ರೆ ಒಂದಿಷ್ಟು ಪೂಜಾ ಕೈಂಕರ್ಯಗಳು ಕುಟುಂಬಸ್ಥರ ಸಮ್ಮುಖದಲ್ಲಿ ನಡೆಯುತ್ತೆ. ಒಂದಿಷ್ಟು ಪ್ರೈವಸಿ ಕೂಡ ಕುಟುಂಬಸ್ಥರಿಗೆ ಬೇಕಾಗತ್ತೆ. ಯಾವುದೇ ರೀತಿಯಲ್ಲೂ ಕೂಡ ಗೊಂದಲ ಉಂಟಾಗಬಾರದು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಒಕ್ಕಲಿಗ ಸಂಪ್ರದಾಯದಂತೆ ಅವರ ಒಂದು ವಿಧಿವಿಧಾನ ಮದ್ದೂರಿನ ಸ್ವಗ್ರಾಮದಲ್ಲಿ ನಡೆಯುತ್ತೆ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಸದಾಶಿವನ ನಿವಾಸದಲ್ಲಿ ಕುಟುಂಬಸ್ಥರು ಪೂಜಾ ಕೈಂಕರ್ಯ ಕೂಡ ನೆರವೇರಿಸ್ತಾ ಇರುವಂತದ್ದು. ಅದಾದ ಬಳಿಕವಾಗಿ ಅಂದ್ರೆ ದೂರದ ಊರುಗಳಿಂದ ರಾತ್ರಿ ಬಂದಿರುವಂತಹ ಒಂದಿಷ್ಟು ಸಾರ್ವಜನಿಕರು ಹಾಗೆಯೇ ರಾಜಕೀಯ ಮುಖಂಡರಿಗೆ ಅವರ ಒಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ವ್ಯವಸ್ಥೆ ಕೂಡ ಮಾಡಿಕೊಡಲಾಗತ್ತೆ. ಯಾಕಂದ್ರೆ ಬಂದಿರುವಂತರು ವಾಪಸ್ ಹಂಗೆ ಹೋಗಬಾರ್ದು ಅನ್ನುವಂಥ ನಿಟ್ಟಿಲ್ಲ. ಹಾಗಾಗಿ ಕೈಯಲ್ಲಿ ಒಂದಿಷ್ಟು ಹೂವಿನ ಹಾರ ಜೊತೆಗೆ ಎಲ್ಲವನ್ನ ಕೂಡ ಹಿಡ್ಕೊಂಡು ಸಾರ್ವಜನಿಕರು ಕೂಡ ಕಾಯ್ತಾ ಇರುವಂತದ್ದು. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಶಕುಂತಲಾ, ಹಾಗೆ ಸಂಪರ್ಕದಲ್ಲಿ ರಾಜಪ್ಪ, ಇನ್ನು ಸೋಮನಹಳ್ಳಿಯಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರಶಾಂತ್ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಅಂತ್ಯ ಸಂಸ್ಕಾರಕ್ಕೆ ಈಗ ಒಂದು ಕಡೆ ಸಕಲ ಸರ್ಕಾರಿ ಗೌರವಗಳನ್ನ ಕೂಡ ಕೊಡಬೇಕು, ಜೊತೆಗೆ ವಿಧಿವತ್ತಾದಂತಹ ಅಂತ್ಯ ಸಂಸ್ಕಾರವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಏನೆಲ್ಲ ಸಿದ್ಧತೆಗಳಾಗಿದೆ? ಜೊತೆಗೆ 1,000 kgಯಷ್ಟು ಗಂಧದ ಕಟ್ಟಿಗೆಗಳನ್ನ ಕೂಡ ಇಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಈ ಬಗ್ಗೆ ಅಪ್ಡೇಟ್ಸ್ಗಳೇನು ಲಭ್ಯ ಆಗ್ತಾ ಇದೆ? ಶಕುಂತಲಾ, ಮಾಜಿ CM SM ಕೃಷ್ಣ ಅವರು ವಿಧಿವಶರಾಗಿದ್ದಾರೆ. ಇವತ್ತು ಅವರ ಅಂತ್ಯ ಸಂಸ್ಕಾರ ಕೂಡ ನೆರವೇರುತ್ತೆ. ಹೀಗಾಗಿ ಅವರ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಸಕಲ ಸಿದ್ಧತೆಗಳು ಕೂಡ ನೆರವೇರಿದೆ. ನಾನಿವಾಗ ಆ ಸ್ಥಳದಲ್ಲಿದ್ದೀನಿ. ಮೊದಲಿಗೆ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಬೆಂಗಳೂರಿನಿಂದ ನೇರವಾಗಿ ಈ ಒಂದು ಸೋಮನಹಳ್ಳಿಗೆ ಒಂದು ಪಾರ್ಥಿವ ಶರೀರ ಬರುತ್ತೆ. ಪಾರ್ಥಿವ ಶರೀರವನ್ನು ಈ ಒಂದು ಏನು ಜರ್ಮನ್ ಟೆಂಟ್ ಕಾಣ್ತಾ ಇದೆ, ಆ ಟೆಂಟ್ನ ಕೆಳಭಾಗದಲ್ಲಿ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಆ ಒಂದು ಅಂತಿಮ ದರ್ಶನಕ್ಕೆ ಕೂಡ ಅವಕಾಶವನ್ನು ಮಾಡಿಕೊಳ್ಳಲಾಗುತ್ತೆ. ಬಹಳ ಪ್ರಮುಖವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಸುದೀರ್ಘವಾದಂಥ ರಾಜಕಾರಣವನ್ನು ಮಾಡಿದ್ರು. ಮದ್ದೂರಿನಲ್ಲಿ 3 ಬಾರಿ ಶಾಸಕರಾಗಿದ್ರು. ಮಂಡ್ಯದ ಸಂಸದರಾಗಿ 3 ಬಾರಿ ಆಗಿದ್ರು. ಹೀಗಾಗಿ ಸಾಕಷ್ಟು ಜನರು ಕೂಡ ಬರ್ತಾರೆ. ಹಾಗಾಗಿ ಅವರಿಗೆ ಅಂತಿಮ ದರ್ಶನಕ್ಕಾಗಿ ಸಾಕಷ್ಟು ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು. ಮತ್ತೆ ಮಧ್ಯಾಹ್ನ 3 ಗಂಟೆಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ಕೂಡ ನೆರವೇರುತ್ತೆ. ವಿಧಿವಿಧಾನಗಳನ್ನು ವೈದಿಕ ಪುರೋಹಿತರಾದಂಥ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ನೆರವೇರುತ್ತೆ. ಒಂದು ಕಡೆ ಅಂತಿಮ ದರ್ಶನದ ನಂತರದಲ್ಲಿ ಈ ಒಂದು ಸ್ಥಳ ಏನು ಕಾಣಿಸ್ತಾ ಇದೆ, ಈ ಒಂದು ಸ್ಥಳದಲ್ಲಿ ಅಂತ್ಯ ಸಂಸ್ಕಾರ ಕೂಡ ನೆರವೇರುವಂಥದ್ದು. 3 ಗಂಟೆಗೆ ಸರ್ಕಾರಿ ಗೌರವಗಳನ್ನ ಸಲ್ಲಿಕೆ ಆದ ನಂತರದಲ್ಲಿ ಅವರ ಒಂದು ಕುಟುಂಬದ ಸದಸ್ಯರು ಈ ಒಂದು ಚಿತೆಗೆ ಅಗ್ನಿಸ್ಪರ್ಶವನ್ನು ಕೂಡ ಮಾಡ್ತಾರೆ. ಹೀಗಾಗಿ ಒಂದು ಸ್ಥಳವನ್ನು ಕೂಡ ನಿರ್ಮಾಣವನ್ನು ಮಾಡಿರುವಂಥದ್ದು. ನಿನ್ನೆ ರಾತ್ರಿಯಿಂದಲೂ ಕೂಡ ಸಾಕಷ್ಟು ಬರದಿಂದ ಸಿದ್ಧತೆಗಳು ಎಲ್ಲವೂ ಕೂಡ ಆಗಿದೆ. 3 ಗಂಟೆ ನಂತರದಿಂದ ಸಾಕಷ್ಟು ವಿಧಿವಿಧಾನಗಳೆಲ್ಲವೂ ಕೂಡ ಅಂತಿಮ ವಿಧಿವಿಧಾನಗಳೆಲ್ಲವೂ ಕೂಡ ಆಗ್ತವೆ. ಪ್ರಮುಖವಾಗಿ ಈ ಒಂದು ಅಂತ್ಯ ಸಂಸ್ಕಾರ ಇದರಲ್ಲಿ ಸಾಕಷ್ಟು ಗಣ್ಯರುಗಳು ಕೂಡ ಪ್ರಮುಖವಾಗಿ ಪಾಲ್ಗೊಳ್ತಾರೆ. ಪ್ರಮುಖವಾಗಿ CM ಸಿದ್ದರಾಮಯ್ಯ ಅವರು ಸೇರಿದಂತೆ DCM DK ಶಿವಕುಮಾರ್ ಸೇರಿದಂತೆ ಹಲವು ಸಚಿವರುಗಳು, ಶಾಸಕರುಗಳೆಲ್ಲರೂ ಕೂಡ ಪಾಲ್ಗೊಳ್ತಾರೆ. ಹೀಗಾಗಿ ಸಾಕಷ್ಟು ಸಿದ್ಧತೆ ಮಾಡಿದ್ದಾರೆ. ಮತ್ತೊಂದು ಕಡೆ ಮತ್ತೊಂದು ಟೆಂಟ್ ಅನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು. ಇಲ್ಲಿ ಅಂತಿಮ ವಿಧಿವಿಧಾನಗಳು ಏನು ನಡೀತವೆ, ಜೊತೆಗೆ ಸರ್ಕಾರಿ ಗೌರವಗಳೇನು ಸಲ್ಲಿಕೆ ಮಾಡ್ತಾರೆ, ಬಂದಂಥ ಗಣ್ಯರಿಗೂ ಕೂಡ ಕೂರೋದಕ್ಕೂ ಕೂಡ ಆಸನದ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಸಾಕಷ್ಟು ವ್ಯವಸ್ಥೆಗಳಿಗೆಲ್ಲವೂ ಕೂಡ ಆಗ್ತಾ ಇದ್ದಾವೆ. 8 ಗಂಟೆಗೆ ಬೆಂಗಳೂರಿನಿಂದ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರ್ತಾರೆ. ಮಾರ್ಗದುದ್ದಕ್ಕೂ ಕೂಡ ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣದಲ್ಲಿ ಅಂತಿಮ ನಮನ ಸಲ್ಲಿಸೋದು ಕೂಡ ಅಲ್ಲಿ ಅವಕಾಶವನ್ನು ಮಾಡಿಕೊಂಡಿರುವಂಥದ್ದು. ಆ ನಂತರದಲ್ಲಿ 10 ಗಂಟೆಗೆ ಈ ಒಂದು ಸ್ಥಳಕ್ಕೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬಂದ ನಂತರದಲ್ಲಿ ಆ ಒಂದು ಟೆಂಟ್ ಏನು ಕಾಣಿಸ್ತಾ ಇದೆ ಅಲ್ಲಿ ಒಂದು ಪಾರ್ಥಿವ ಶರೀರವನ್ನು ಕೂಡ ಇಡ್ತಾರೆ. ಒಂದು 3 ಗಂಟೆ ನಂತರದಲ್ಲಿ ಸಕಲ ಸರ್ಕಾರಿ ಗೌರವಗಳನ್ನ ಸಲ್ಲಿಕೆಯನ್ನು ಸಲ್ಲಿಸಿದ ನಂತರದಲ್ಲಿ ಅಂತ್ಯ ಸಂಸ್ಕಾರ ಕೂಡ ನೆರವೇರುತ್ತದೆ. ಶಕುಂತಲಾ, ಧನ್ಯವಾದ ಪ್ರಶಾಂತ್, ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.